In the previous class, we studied the protocols and the key factors that are essential for a protocol to work. Protocol andre enu adra consider maduvanta mooru key factors: syntax, semantics and timing. There are three key factors that are essential for a protocol. One is syntax, the format or the structure of the data to be transmitted. Then semantics, how it has to be interpreted and what action has to be taken on an arrival of a data or an incidence of a situation. ಯಾವುದೋ ಒಂದು ಸಿಚುವೇಶನ್ ಆಕರ್ ಆದಾಗ ಅಥವಾ ಡೇಟಾ ಅರೈವ್ ಆದಾಗ ಅದನ್ನ ನಾವು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು, ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅಂಡ್ ವಾಟ್ ಆಕ್ಷನ್ಸ್ ಹ್ಯಾವ್ ಟು ಬಿ ಟೇಕನ್ in response to that particular situation or as a response to that particular data which is being received. And then timing, how fast we need to transfer the data. ಎಷ್ಟು ಜೋರಾಗಿ data transmission ಆಗಬೇಕು, with what speed the data transmission has to take place, and at exactly what time the data has to be transmitted. ಯಾವಾಗ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು, ಟೈಮಿಂಗ್, ಆಮೇಲೆ ಯಾವ ಸ್ಪೀಡ್ ಇಂದ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು, ಇವೆರಡು ಟೈಮಿಂಗ್ ಒಳಗಡೆಗೆ ಬರ್ತಾವ. And next we have is standard. Actually, the heading that I had put before this starting this one was a protocol and standards. We have completed one part, that is protocols, and next we need to study about the standards. What is a standard and why we need standard? What are the different standards available in a data communication? When we say standard, edik bekagtav standards? What actually is a standard? When many people are manufacturing or many people are using ಬಹಳಷ್ಟು ಮಂದಿ ಬೇರೆ ಬೇರೆ components ಅಥವಾ parts of computer, parts of internet are ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬಹಳಷ್ಟು ಜನ ಯೂಸ್ ಮಾಡ್ತಾರೆ. ಅದರದೇ ಆದಂತ ಒಂದು ಮಾರ್ಕೆಟ್ ಅದ. ಸೊ ಆ ಮಾರ್ಕೆಟ್ ಒಳಗ ಹೆಲ್ದಿ ಕಾಂಪಿಟೇಷನ್ ಎಕ್ಸಿಸ್ಟ್ ಆಗ್ಬೇಕು, ಗ್ರೋ ಆಗ್ಬೇಕು ಅಂತಂದಾಗ ಯು ರಿಕ್ವೈರ್ ಸ್ಟ್ಯಾಂಡರ್ಡ್. ಈಗ ಸದ್ಯಕ್ಕೆ ಒಂದ್ ಯಾವ್ದೋ ಒಂದು ಸಣ್ಣ ಪ್ರಾಡಕ್ಟ್ ಅನ್ನ ತಗೊಳಿಕ್ ಹೋಗ್ತೀರಿ, ವಾಟ್ ಯು ವಿಲ್ ಡೂ, ವಿಲ್ ಚೆಕ್ ಫಾರ್ ಇಟ್ಸ್ ಸ್ಟ್ಯಾಂಡರ್ಡ್, ಸರ್ಟಿಫಿಕೇಶನ್ ಐತೋ ಇಲ್ವೋ, ಅದು ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಐತೋ ಇಲ್ವೋ ಅಂತಂದ್ರೆ ನಾ ಮುಂದೆ ಅದನ್ನ ತಗೊಂಡ್ಮೇಲೆ ಎಲ್ಲರ ಸರ್ವಿಸಿಂಗಿಗೆ ಕೊಡ್ಲಿಕ್ಕೆ ಹೋದ್ರ ವೆದರ್ ಇಟ್ ವಿಲ್ ಬಿ ರಿಪೇರ್ಡ್ ಆರ್ ನೋ. ಯಾಕಂದ್ರೆ ಲೋಕಲ್ ಮಾರ್ಕೆಟ್ ಪ್ರಾಡಕ್ಟ್ಸ್ ಬೇರೆ ಕಡೆ ವರ್ಕ್ ಆಗಂಗಿಲ್ಲ, ಅಥವಾ ಇಂಟರ್ನ್ಯಾಷನಲ್ ಪ್ರಾಡಕ್ಟ್ಸ್ ಇಲ್ಲಿ ವರ್ಕ್ ಆಗಂಗಿಲ್ಲ, ಹಂಗೆಲ್ಲ ಬರ್ತಾವ ಪ್ರಾಬ್ಲಮ್ಸ್. ಅದಕ್ಕೆ ನಮ್ಗೆ ಏನ್ ಬೇಕಾಗ್ತೈತಿ, ಸ್ಟ್ಯಾಂಡರ್ಡೈಸೇಷನ್ ಬೇಕಾಗ್ತೈತಿ, ಸೊ ದಟ್ ದೇರ್ ವಿಲ್ ಬಿ ಅನ್ ಇಂಟರ್ ಆಪರಾಬಿಲಿಟಿ. ಒಂದು ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ಜೊತೆ ವರ್ಕ್ ಆಗ್ತೈತಿ, ಅಥವಾ ಇದಕ್ಕೆ ಏನಾರ ಆದ್ರೆ ಆಸ್ ಅ ರಿಪ್ಲೇಸ್ಮೆಂಟ್ ನಾ ಬೇರೆ ಒಂದು ಸಣ್ಣ ಇಕ್ವಿಪ್ಮೆಂಟ್, ಸಣ್ಣ ಪಾರ್ಟ್ ಬೇಕಾಯ್ತು ಅಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿಯಾದಂತ ಮ್ಯಾಟರ್ ಸಲುವಾಗಿ ನಮ್ಗೆ ಏನ್ ಬೇಕಾಗ್ತೈತಿ, ವಿ ರಿಕ್ವೈರ್ ಸ್ಟ್ಯಾಂಡರ್ಡೈಸೇಷನ್. We need to have a standard. Okay, see, standards are essential in creating and maintaining an open and competitive market for equipment manufacturers and in guaranteeing the national and international interoperability of data and telecommunication technology and processes. One competitive, and that competition should be an healthier one. ಏನರೆ ಪ್ರಾಬ್ಲಮ್ಸ್ ಆಕರ್ ಅದು ಅಂದ್ರೆ ಇವನ್ ಅದನ್ನ ಸಾಲ್ವ್ ಮಾಡ್ಲಿಕ್ಕೂ ಕೂಡ ಸ್ಟ್ಯಾಂಡರ್ಡ್ ಬಾಡೀಸ್ ಬೇಕಾಗ್ತಾವು. ಅದೇ ರೀತಿಯಾಗಿ ಅವ್ರ ನಡುವ ಹೆಲ್ದಿ ಎನ್ವಿರಾನ್ಮೆಂಟ್, ಹೆಲ್ದಿ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಗ್ರೋ ಆಗ್ಬೇಕು ಅಂತಂದ್ರೂ ಕೂಡ we require standard. And another work of these standard is guaranteeing national and international interoperability. Interoperability ಅಂತಂದ್ರೆ ಏನು, ಒಂದು equipment ಇನ್ನೊಂದು equipment ಜೊತೆ ಕೂಡಿ ಪ್ರಾಪರ್ ಆಗಿ ವರ್ಕ್ ಆಗ್ಬೇಕು. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಬೇರೆ ಬೇರೆ ಪಾರ್ಟ್ಸ್ ಇರ್ತಾವೆ, ಎಲ್ಲಾ ಪಾರ್ಟ್ಸ್ ಕೂಡಿ ವರ್ಕ್ ಆದಾಗ ನಿಮ್ದು ಒಂದು ಪ್ರಾಪರ್ ಆದಂತ ಕಾರ್ ರೆಡಿ ಆಗುತ್ತೆ ಅಂಡ್ ಇಟ್ ವಿಲ್ ವರ್ಕ್ ಆನ್ properly, right? So in that way ಬೇರೆ ಬೇರೆ ಪಾರ್ಟ್ಸ್, ಬೇರೆ ಬೇರೆ ಕಾಂಪೋನೆಂಟ್ಸ್ ಒಂದ್ರ ಜೊತೆಗೆ ಇನ್ನೊಂದು ಕೂಡ್ಕೊಂಡು ಕರೆಕ್ಟ್ ಆಗಿ ವರ್ಕ್ ಆಗೋ ಸಲುವಾಗಿ ಏನ್ ಮಾಡ್ತೀವಿ, we need to have those products to be manufactured or built by a standard organization and according to the rules and regulation of any standard body which sets the rules and regulation.
ಸೊ ಈ ರೀತಿಯಾದಂತ ಸ್ಟ್ಯಾಂಡರ್ಡ್ ಬಾಡೀಸ್ ಅನ್ನ ಎರಡು ರೀತಿಯಾಗಿ ಮೇನ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಒನ್ ಈಸ್ ಡಿ ಫ್ಯಾಕ್ಟೋ ಅಂಡ್ ಅನದರ್ ಒನ್ ಈಸ್ ಡಿ ಜ್ಯೂರಿ. ವಾಟ್ ಈಸ್ ಡಿ ಫ್ಯಾಕ್ಟೋ? ಯಾವ ಸ್ಟ್ಯಾಂಡರ್ಡ್ಸ್ ಗೆ ನಾವು ಡಿ ಫ್ಯಾಕ್ಟೋ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ? ದ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ನಾಟ್ ಸೆಟ್ ಬೈ ಎನಿ ಆರ್ಗನೈಸೇಷನ್ ಆರ್ ಎನಿ ಅಥಾರಿಟಿವ್ ಪರ್ಸನ್. ಯಾವ ಸ್ಟ್ಯಾಂಡರ್ಡ್ಸ್ ಅನ್ನ ಯಾವುದೋ ಒಂದು ಆರ್ಗನೈಸೇಷನ್ ಅಥವಾ ಸೆಟ್ ಆಫ್ ವಾಟ್ ಯು ಕಾಲ್ ಇಟ್ ಆಸ್ ಅ ಕಮಿಟಿ ಅಂತ ಕರಿತಿಲ್ಲ, ವಿಚ್ ಈಸ್ ಅ ಗ್ರೂಪ್ ಆಫ್ ಪೀಪಲ್. ಆ ರೀತಿಯಾದಂತ ಯಾರೋ ಒಬ್ರ ಸೀನಿಯರ್ ಪರ್ಸನ್ ಅಥವಾ ಒಂದು ಆರ್ಗನೈಸೇಷನ್ ಸೆಟ್ ಮಾಡಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಮೊದ್ಲಿಗೆ ಒಬ್ರು ರೂಢಿ ಯೂಸ್ ಮಾಡ್ಲಿಕ್ಕತ್ರು, ಅದನ್ನೇ ಎಲ್ಲಾರು ಯೂಸ್ ಮಾಡ್ಕೊಂತ ಹೋದ್ರು. ಸೊ ಈ ರೀತಿಯಾಗಿ ಅದು ಸ್ಟ್ಯಾಂಡರ್ಡ್ ಆಗ್ಬಿಟ್ಟಿರ್ತೈತಿ. ಇಟ್ ಬಿಕಮ್ಸ್ ಅ ಸ್ಟ್ಯಾಂಡರ್ಡ್ ವಿಚ್ ಎವ್ರಿ ಒನ್ ವಿಲ್ ಯೂಸ್. ಸೊ ಆ ರೀತಿ ಆಗಿ ಯಾವ ಸ್ಟ್ಯಾಂಡರ್ಡ್ಸ್ ಸೆಟ್ ಆಗಿರ್ತಾವಲ್ಲ ಅಂತ ಸ್ಟ್ಯಾಂಡರ್ಡ್ಸ್ ಗೆ ಏನಂತ ಕರೀತಾರೆ? ಡಿ ಫ್ಯಾಕ್ಟೋ. ಇಟ್ ಈಸ್ ಬೈ ಪ್ರಾಕ್ಟೀಸ್ ವಿಚ್ ಹ್ಯಾಸ್ ಬಿಕಮ್ ಅ ಸ್ಟ್ಯಾಂಡರ್ಡ್. ಯಾವುದು ಅದು ಕಂಪಲ್ಸರಿ ರೂಲ್ ರೆಗ್ಯುಲೇಷನ್ ಅಂತ ಹೇಳಿ ಯಾರು ಸೆಟ್ ಮಾಡಿಲ್ಲ, ಆದ್ರೆ ಇಟ್ ಈಸ್ ಬೀಯಿಂಗ್ ಫಾಲೋಡ್ ಬೈ ಎವ್ರಿ ಒನ್. ಯಾರೋ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿರ್ತಾರ ಅಂಡ್ ಇಟ್ ಫೀಲ್ ಇಟ್ ಈಸ್ ಕರೆಕ್ಟ್ ಅಂಡ್ ಅದರ್ಸ್ ಜಸ್ಟ್ ಕೀಪ್ ಆನ್ ಡೂಯಿಂಗ್ ದಟ್ ಒನ್. ಅದಕ್ಕೆ ನಾವೇನಂತ ಕರಿತೀವಿ? ಡಿ ಫ್ಯಾಕ್ಟೋ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಇನ್ನೊಂದು ಡಿ ಜ್ಯೂರೆ ಅಂತ ಹೇಳಿ. ಡಿ ಜ್ಯೂರೆ ಸ್ಟ್ಯಾಂಡರ್ಡ್ಸ್ ಇನ್ ದ ಸೆನ್ಸ್ these are the standards which are set by this organization or a committee. People of committee have set the rules and regulations and that are being followed. ಆ ರೀತಿಯಾದಂತ ಸ್ಟ್ಯಾಂಡರ್ಡ್ಸ್ ಗೆ ಡಿ ಜ್ಯೂರೆ ಸ್ಟ್ಯಾಂಡರ್ಡ್ಸ್ ಅಂತ ಕರೀತೇವೆ. De facto means standards that are not been approved by an organized body but have been adopted as a standard through widespread use. ಬಹಳಷ್ಟು ಮಂದಿ ಯೂಸ್ ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಅದನ್ನೇ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೇವೆ. ಆ ರೀತಿಯಾಗಿ ತಮ್ಮನ್ ತಾವ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡಿರುವಂತವಕ್ಕ ಡಿಫ್ಯಾಕ್ಟೋ ಸ್ಟ್ಯಾಂಡರ್ಡ್ಸ್ ಅಂತ ಕರೀತಾರೆ. ಇನ್ನು ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಬೀಂಗ್ ಸೆಟ್ ಬೈ ದ ಕಮಿಟಿ ಆರ್ ಆರ್ಗನೈಸೇಷನ್, ಆ ರೀತಿಯಾದಂತ ಸ್ಟ್ಯಾಂಡರ್ಡ್ಸ್ ಗೆ ಡಿ ಜ್ಯೂರೆ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಕರೀತಾರೆ. ಅಂಡ್ ದೆನ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ಇಲ್ಲಿ ಈಗಲೇ ಹೇಳಿಕತ್ತಿದ್ದೆ, ಕೆಲವೊಂದಿಷ್ಟು ಆರ್ಗನೈಸೇಷನ್ಸ್ ಅಥವಾ ಕಮಿಟಿ ಏನ್ ಮಾಡ್ತಾವು? ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ತಾವು ಅಂತ ಹೇಳಿ. ಸೊ ಆ ರೀತಿಯಾಗಿ ಯಾವ್ಯಾವ ಆರ್ಗನೈಸೇಷನ್ಸ್ ಬರ್ತಾವು ವಿಚ್ ವಿಲ್ ಸೆಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದ್ರೊಳಗೆ ಬರುವಂತ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ ಕ್ರಿಯೇಷನ್ ಕಮಿಟೀಸ್, ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ ಒಳಗ 3 ಬರ್ತಾವ. ಒನ್ ಈಸ್ ಸ್ಟ್ಯಾಂಡರ್ಡ್ ಕ್ರಿಯೇಷನ್ ಕಮಿಟಿ, ಅಂದ್ರೆ ಸ್ಟ್ಯಾಂಡರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಇರುವಂತ ಕಮಿಟಿ which will be made up of a number of people. And the other one is standard organization olaga forums ಅಂತ ಹೇಳಿ ಬರ್ತಾವು. And another one is regulatory agencies. These are the 3 categories under ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಸ್ಟ್ಯಾಂಡರ್ಡ್ಸ್ ಅನ್ನ ಸೆಟ್ ಮಾಡ್ಲಿಕ್ಕೆ, ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಇರುವಂತವು ಏನೇನು ಅವು ಯಾವ್ಯಾವ ಬಾಡೀಸ್ ಅದಾವು? ಒನ್ ಈಸ್ ಸ್ಟ್ಯಾಂಡರ್ಡ್ ಕ್ರಿಯೇಷನ್ ಕಮಿಟೀಸ್, forums and government regulatory agencies. Standard creation committees may be or national or international. ಅವು government organizations ಅಲ್ಲ, ನಾನ್ government organizations. And then you have is forums. ಇದಕ್ಕೆ ಸ್ಟ್ಯಾಂಡರ್ಡ್ ಇದೇ ರೀತಿ ಅಂತ ಹೇಳಿ ಏನು ಸ್ಟ್ರಕ್ಚರ್ ಇರಂಗಿಲ್ಲ. And third one is government regulatory agency, which will be a government agency. national organizations ಬರ್ತಾವ ಅದ್ರೊಳಗಡೆಗೆ. Next, first category, standard creation committee ಒಳಗಡೆಗೆ. While many organizations are dedicated to the establishment of standards, data communications in North America rely primarily on those published by the following. ಬಹಳಷ್ಟು ಕ್ರಿಯೇಷನ್ಸ್ ಕ್ರಿಯೇಟ್ ಮಾಡುವಂತ ಆರ್ಗನೈಸೇಷನ್ಸ್ ಅದಾವು, ಬಟ್ ನಾರ್ತ್ ಅಮೆರಿಕಾ ಏನದಲ್ಲ ಈ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಯಾವ್ಯಾವ ಸ್ಟ್ಯಾಂಡರ್ಡ್ಸ್? ಒನ್ ಈಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಇದನ್ನ ಎಲ್ಲಾರು ಆಲ್ಮೋಸ್ಟ್ ಕೇಳ್ತೀರಿ, ISO ಅಂತ ಕರೀತಾರೆ. ಇದೇ ಸೇಮ್ ನಮ್ಮ ಇಂಡಿಯನ್ ಒಂದು ಆರ್ಗನೈಸೇಷನ್ ಅದ ವಿಚ್ ಇಸ್ ISI, ಇಂಡಿಯನ್ ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಅದು, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ರೈಟ್? ಸೊ ISO, it is an international organization body which contains around 53 members as its board members. ಬೇರೆ ಬೇರೆ ಕಂಟ್ರಿಯಿಂದ ಸೆಲೆಕ್ಟೆಡ್ ಮೆಂಬರ್ಸ್ ಅನ್ನ ತಗೊಂಡು ಒಂದು ಬಾಡಿ ಫಾರ್ಮ್ ಮಾಡ್ತಾರ. ಆ ಬಾಡಿಗೆ ಏನಂತ ಕರಿತೇವೆ ನಾವು? ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಆರ್ ISO ಅಂತ ಹೇಳಿ ಕರೀತಾರ. ಅಂಡ್ ಸ್ಟಾರ್ಟಿಂಗ್ ಫ್ರಮ್ ದ ನೆಟ್, ಸಣ್ಣ ನೆಟ್ ಹಿಡ್ಕೊಂಡು ಆಲ್ಮೋಸ್ಟ್ ಎಲ್ಲಾ
ಕಂಪ್ಯೂಟರ್ ಸೈನ್ಸ್ ಅಂಡ್ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ಸ್ ಗೆ ಬೇಕಾಗಿರುವಂತ ಎಲ್ಲಾ ಇಕ್ವಿಪ್ಮೆಂಟ್ಸ್ ಕೂಡ ಸರ್ಟಿಫಿಕೇಟ್ಸ್ ನ ಇಶ್ಯೂ ಮಾಡೋದು ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಕೊಡುವಂತ ಕೆಲಸನ ಈ ಆರ್ಗನೈಸೇಷನ್ ಮಾಡ್ತದೆ. ಅಂಡ್ ಅಲಾಂಗ್ ವಿತ್ ದಟ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರರ್ಸ್ ನಡುವೆ ಬರುವಂತ ಡಿಸ್ಪ್ಯೂಟ್ಸ್ ನ ರಿಸಾಲ್ವ್ ಮಾಡೋ ಕೆಲಸ ಕೂಡ ಈ ಆರ್ಗನೈಸೇಷನ್ ಮಾಡ್ತೈತಿ. The ISO is a multinational body whose members is drawn mainly from the standard creation committees of various governments throughout the world. Purti jagatnage bere bere countries in the, as I said, 53 members. It contains 53 members from different countries. ಅಲ್ಲಿರುವಂತ ಸ್ಟ್ಯಾಂಡರ್ಡ್ ಬಾಡಿ ಅಥವಾ ಸ್ಟ್ಯಾಂಡರ್ಡ್ ಕಮಿಟೀಸ್ ಮೆಂಬರ್ಸ್ ಯಾರು ಇರ್ತಾರಲ್ಲ ಬೇರೆ ಬೇರೆ ಕಂಪನೀಸ್ ಇಂದ ಇಷ್ಟಿಷ್ಟು ಮಂದಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ತಮ್ಮ ಕಮಿಟಿನ ಫಾರ್ಮ್ ಮಾಡಿರ್ತಾರೆ. ದ ISO is active in developing cooperation in the realms of scientific, technological and economic activity. ಇದು ಏನ್ ಮಾಡ್ತೈತಲ್ಲ, it is going to have a developing cooperation in the area of scientific, technological and economic activity. Starting from the net ಬೋಲ್ಟ್ ಹಿಡ್ಕೊಂಡು ಎಲ್ಲಾ ರೀತಿಯಾದಂತ ಟೆಕ್ನಿಕಲ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕಾಂಪೋನೆಂಟ್ಸ್ ಅನ್ನ ಬಿಲ್ಡ್ ಮಾಡಿ ಅದಕ್ಕೆ ಸ್ಟ್ಯಾಂಡರ್ಡೈಸೇಷನ್ ಪ್ರೊವೈಡ್ ಮಾಡ್ತೈತಿ. ಅಂಡ್ ಇಟ್ ಸೆಟ್ಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ಗಿವಿಂಗ್ ದ ಸರ್ಟಿಫಿಕೇಶನ್ಸ್ ಅಂಡ್ ಅಲಾಂಗ್ ವಿತ್ ದಟ್ ಪ್ರೈಸ್ ಅನ್ನ ಸೆಟ್ ಮಾಡ್ತೈತಿ. ಇದಿಷ್ಟೇ ಅಲ್ಲದೆ ಯಾವ್ದಾದ್ರೂ ಆರ್ಗನೈಸೇಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ನಡುವೆ ಡಿಸ್ಪ್ಯೂಟ್ಸ್ ಆಕರ್ ಆದವು ಅಂತಂದ್ರ ಅದನ್ನು ಕೂಡ ಸೆಟಲ್ ಮಾಡೋ ಕೆಲಸನ ಮಾಡ್ತೈತಿ. And then next standard creation committee is ITU. Actually ಅದು ಬರೀ ITU ಅಂತ ಕರೀತಾರೆ, International Telecommunication Union. This ITU has many subsections. ITU T ಬರ್ತೈತಿ, ITU M ಬರ್ತೈತಿ. ಇದು ಏನದಲ್ಲ ಮುಂದಿಂದ ಯಾವ ಪರ್ಟಿಕ್ಯುಲರ್ ಏರಿಯಾದಾಗದ ಅನ್ನೋದನ್ನ ಹೇಳ್ತೈತಿ. International Telecommunication Union for Telephony. T means telephony and telegraphy ಒಳಗ್ ಬರ್ತೈತಿ. And then you have message purely for the data. ನೀವೇನ್ ಹೇಳ್ತಿಲ್ಲ ಇಂಟರ್ನೆಟ್ ಅಂತ ಹೇಳಿ ಆ ಪರ್ಟಿಕ್ಯುಲರ್ ಇದಕ್ ಬರ್ತೈತಿ. ಅಂಡ್ ದೆನ್ ಯು ಹ್ಯಾವ್ ITU-R ಅಂತ ಹೇಳಿ ಬರ್ತಾವ. ಸೊ ಬೇರೆ ಬೇರೆ ಏರಿಯಾದೊಳಗ ವರ್ಕ್ ಮಾಡ್ಲಿಕ್ಕೆ ಈ ಪರ್ಟಿಕ್ಯುಲರ್ ಏನ ಆರ್ಗನೈಸೇಷನ್ ಅದಲ್ಲ, ಇಟ್ ಪ್ರೊವೈಡ್ಸ್ ದ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಅಂಡ್ ಟೆಲಿಕಮ್ಯುನಿಕೇಶನ್ ಸ್ಟ್ಯಾಂಡರ್ಡ್ ಸೆಕ್ಟರ್. ಇದ್ರ ಸೆಕ್ಟರ್ ಏನದಲ್ಲ ಬೇರೆ ಬೇರೆ ಸೆಕ್ಟರ್ಸ್ ಗೆ ಪ್ರೊವೈಡ್ ಮಾಡ್ತದೆ. ಅರ್ಲಿಯರ್ ನಿಮ್ಮ ಟೆಲಿಫೋನ್ ಅಂಡ್ ಟೆಲಿಗ್ರಾಫಿ ಏನದಾವಲ್ಲ, ಇಟ್ ವಾಸ್ ನಾಟ್ ಅ ಗವರ್ಮೆಂಟ್ ಆರ್ಗನೈಸೇಷನ್. ಅದು ಗವರ್ಮೆಂಟ್ ದವ್ರು. ಈಗ ನೀವು ಕೇಳ್ತೀರಿ BSNL ಬರ್ತೈತಿ, ಪೋಸ್ಟ್ ಆಫೀಸ್ ಬರ್ತೀವಿ, ಇವೆಲ್ಲ ಏನು ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅದಾವ, ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅದಾವ ವಿಚ್ ಆರ್ ಗೋಯಿಂಗ್ ಟು ಬಿ ಹ್ಯಾಂಡಲ್ಡ್ ಬೈ ದೋಸ್ ಸೆಂಟ್ರಲ್ ಗವರ್ಮೆಂಟ್ ಪೀಪಲ್. ಆದ್ರೆ ಅರ್ಲಿಯರ್ ಆ ರೀತಿ ಇರ್ಲಿಲ್ಲ, ಪ್ರೈವೇಟ್ ಸೆಕ್ಟರ್ಸ್ ಇದ್ದು. ಪ್ರೈವೇಟ್ ಸೆಕ್ಟರ್ಸ್ ಇದ್ದಾಗ ಎಲ್ಲಾರು ತಮಗ್ ಬೇಕಾದ ರೀತಿ ವರ್ಕ್ ಮಾಡ್ಲಿಕ್ಕತ್ತಿದ್ರು ಅಂಡ್ ಇಟ್ ವಾಸ್ ನಾಟ್ ಹ್ಯಾಪನಿಂಗ್ ಇನ್ ಅ ಪ್ರಾಪರ್ ವೇ. ಅವಾಗ ಅದು ಪ್ರಾಪರ್ ವೇ ಒಳಗ್ ಆಗ್ಲಿಕ್ಕತ್ತಿದ್ದಿಲ್ಲ. ಅದ್ರ ಸಲುವಾಗಿ ಅಂತ ಹೇಳಿ ಯುನೈಟೆಡ್ ಸ್ಟೇಟ್ ದವ್ರು ಏನ್ ಮಾಡಿದ್ರು, ತಮ್ದೇ ಆದಂತ ಒಂದು ಆರ್ಗನೈಸೇಷನ್ ಅನ್ನ ಸೆಟ್ ಮಾಡಿದ್ರು ವಿಚ್ ಈಸ್ ಕಾಲ್ಡ್ ಆಸ್ ಕನ್ಸಲ್ಟೇಟಿವ್ ಕಮಿಟಿ ಫಾರ್ ಇಂಟರ್ನ್ಯಾಷನಲ್ ಟೆಲಿಗ್ರಾಫಿ ಅಂಡ್ ಟೆಲಿಫೋನಿ, CCITT. ಕನ್ಸಲ್ಟೇಟಿವ್ ಕಮಿಟಿ ಫಾರ್ ಇಂಟರ್ನ್ಯಾಷನಲ್ ಟೆಲಿಗ್ರಾಫಿ ಅಂಡ್ ಟೆಲಿಫೋನಿ ಅಂತ ಹೇಳಿ ಈ ಆರ್ಗನೈಸೇಷನ್ ಅಥವಾ ಈ ಕಮಿಟಿ ಆಫ್ ಪೀಪಲ್ ಏನದಲ್ಲ, they started research on telecommunication standards and telephone standards, and in the year 1993 they set a standard rules and regulations. ಅವರು ಒಂದು ಸಣ್ಣ ತಮ್ಮದೇ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಅನ್ನ ಸೆಟ್ ಮಾಡಿದ್ರು ವಿಚ್ ಈಸ್ ಅಪ್ಲಿಕೇಬಲ್ ಫಾರ್ ಟೆಲಿಫೋನಿ ಅಂಡ್ ಟೆಲಿಗ್ರಾಫಿ. ಅವಾಗ ಅದು ಏನಾಯ್ತು, ಗವರ್ಮೆಂಟ್ ಆರ್ಗನೈಸೇಷನ್ ಆಯ್ತು, ಗವರ್ಮೆಂಟ್ ಬಾಡಿ ಆಯ್ತು, ಗವರ್ಮೆಂಟ್ ದವರು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಸೆಕ್ಟರಿಗೆ ITU-T ಅಂತ ಕರೀತಾರೆ. ಯು ಹ್ಯಾವ್ ITU-M ಆಲ್ಸೋ. ಸೊ ಈ ರೀತಿಯಾಗಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಸೆಕ್ಟರ್ಸ್ ಅನ್ನ ಪ್ರೊವೈಡ್ ಮಾಡಿದ್ವಿ. ಅಂಡ್ ದೆನ್ ಯು ಹ್ಯಾವ್ ಇಸ್ ANSI. ನೀವು ಸಿ ಸ್ಟಡಿ ಮಾಡ್ಬೇಕಾದ್ರೆ ಸ್ಟಡಿ ಮಾಡಿದ್ರೆ ANSI ಅಂತ ಹೇಳಿತ್ತು. ದಟ್ ಈಸ್ ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್. ಅಮೆರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಹೆಸರು ನೋಡಿದ ತಕ್ಷಣ ಅಮೆರಿಕನ್ ಅಂದ ತಕ್ಷಣ ಏನ್ ಅನ್ಸ್ಬಿಡ್ತೈತಿ, it is been the name is given after country, that means it may be a government body irbodu anta anustೈತಿ. ಆದ್ರೆ ಇದು ಗವರ್ಮೆಂಟ್ ಆರ್ಗನೈಸೇಷನ್ ಅಲ್ಲ, it is a private non-profit corporation affiliated with the US federal government. ಇದು non-profit in the sense
ಇದು ಎಕನಾಮಿಕಲ್ ಅಲ್ಲ, ನಾವೇನ ಬಿಸ್ನೆಸ್ ತರ ಮಾಡ್ತೇವಲ್ಲ ಆ ರೀತಿ ಬಿಸ್ನೆಸ್ ತರ ಅಲ್ಲ. NGO ಅಂತ ಹೇಳ್ತೇವೆ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳಿ. ಅದೇ ರೀತಿ ನಾನ್ ಪ್ರಾಫಿಟ್ ಇನ್ ದ ಸೆನ್ಸ್ ದೇ ಆರ್ ನಾಟ್ ವರ್ಕಿಂಗ್ ಫಾರ್ ಅ ಪ್ರಾಫಿಟ್. ಇದು ಬಿಸ್ನೆಸ್ ತರ ವರ್ಕ್ ಮಾಡ್ಲಿಕ್ಕತ್ತಿಲ್ಲ, ಬಟ್ ಇನ್ಸ್ಟೆಡ್ ಇಟ್ ಈಸ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಪೀಪಲ್. So it is, however, all the ANSI activities are undertaken with the welfare of the United States and its citizens occupying primary importance. ಇವರು ಆರ್ಗನೈಸೇಷನ್ ಏನ್ ಮಾಡ್ಯಾರಲ್ಲ ಆ ಆರ್ಗನೈಸೇಷನ್ ಬೆಟರ್ಮೆಂಟ್ ಆಫ್ ಪೀಪಲ್ ಸಲುವಾಗಿ ವರ್ಕ್ ಮಾಡ್ತೈತಿ, ರಾದರ್ ದೆನ್ ಫಾರ್ ದ ಮನಿ ಪರ್ಪಸ್. ದೇ ಆರ್ ಗೋಯಿಂಗ್ ಟು ಗಿವ್ ದ ಸ್ಟ್ಯಾಂಡರ್ಡ್ಸ್. ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಬಂತು ಅಂತಂದ್ರೆ ಅದನ್ನ ಚೆಕ್ ಮಾಡಿ ವೆದರ್ ಇಟ್ ಈಸ್ permitted for marketing or no ಅನ್ನೋದನ್ನ ಚೆಕ್ ಮಾಡ್ತಾರೆ. And it is a non-government organization. And then you have is IEEE, Institute of Electrical and Electronic Engineers. It is also an international organization which is going to provide the standards for electrical, electronics and computer science products. And along with this they are going to have a publications also, journals, papers ಅಂತ ಹೇಳಿ publish ಮಾಡ್ತಾರೆ every year, which is going to bring the new technology in the field of computer science and electronics ಮತ್ತು ಕಂಪ್ಯೂಟರ್ ಸೈನ್ಸ್ ಒಳಗ ಹೊಸ ಟೆಕ್ನಾಲಜೀಸ್ ಬಂದಾಗ ಅದನ್ನ ಅಪ್ರೂವ್ ಮಾಡೋ ಸಲುವಾಗಿ, ಹೊಸ ಟೆಕ್ನಾಲಜಿನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋ ಸಲುವಾಗಿ ಅಂತ ಹೇಳಿ ದೇ ಆರ್ ಗೋಯಿಂಗ್ ಟು ಪಬ್ಲಿಷ್ ದ ಜರ್ನಲ್ಸ್ ಅಂಡ್ ಪೇಪರ್ಸ್. ನೀವು ನೋಡಿರ್ಬೇಕು IEEE ಪೇಪರ್ಸ್ ಅಂತ ಹೇಳಿ ಬರ್ತಾವ. ನೆಕ್ಸ್ಟ್ ಇಯರ್ ಪ್ರೊಜೆಕ್ಟ್ ಮಾಡ್ತೀರಿ ಅವಾಗ ತಿಳಿತೈತಿ. ಬೇರೆ ಬೇರೆ ಯಾವ್ದೋ ಹೊಸದ ಒಂದು ಟೆಕ್ನಿಕ್, ಒಂದು ಟೆಕ್ನಾಲಜಿ ಬಂತು ಅಥವಾ ಒಂದು ಪ್ರಾಡಕ್ಟ್ ನ ಅಪ್ರೂವ್ ಮಾಡಿದ್ರು ಅಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಎಲ್ಲಾದ್ರ ಬಗ್ಗೆ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಹ್ಯಾವ್ ಅ publishing. And then you have Electronic Industries Association, EIA. It is aligned with, it is combined with ANSI. The Electronic Industries Association is again a non-profit organization devoted to the promotion of electronic manufacturing concerns. Electronic, but it is purely electronic products in a manufacture ಮಾಡ್ತೈತಿ. Its activities include public awareness, education and lobbying efforts in addition to standards development. ಬರೀ ಸ್ಟ್ಯಾಂಡರ್ಡ್ ಅನ್ನ ಡೆವಲಪ್ಮೆಂಟ್ ಮಾಡೋದಷ್ಟೇ ಅಲ್ಲದೆ ಅದರ ಜೊತೆಗೆ ಪೀಪಲ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಎಜುಕೇಟಿಂಗ್ ದ ಪೀಪಲ್ ಅಬೌಟ್ ದ ಎಫರ್ಟ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ, ಅಥವಾ ಸ್ಟ್ಯಾಂಡರ್ಡೈಸ್ ಪ್ರಾಡಕ್ಟ್ಸ್ ಯಾವದಾವು, ಯಾವ್ದನ್ನ ಯೂಸ್ ಮಾಡ್ಬೇಕು, ಯಾವ್ದನ್ನ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ. ಅಡ್ವರ್ಟೈಸ್ಮೆಂಟ್ಸ್ ನೋಡ್ಕೊಂಡು ಯೂಸ್ ಮಾಡ್ಬೇಡ್ರಿ, ಅದ್ರದ್ದು ಆಕ್ಚುಯಲ್ ಕ್ವಾಲಿಟೀಸ್ ಅನ್ನ ನೋಡ್ಕೊಂಡು ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋ ಕೆಲಸನೂ ಕೂಡ ಮಾಡ್ತೈತಿ. ಸೊ ದೀಸ್ ಆಲ್ ಆರ್ ಸ್ಟ್ಯಾಂಡರ್ಡ್ ಕ್ರಿಯೇಟಿಂಗ್ ಕಮಿಟೀಸ್. ಸ್ಟ್ಯಾಂಡರ್ಡ್ಸ್ ಅನ್ನ ಕ್ರಿಯೇಟ್ ಮಾಡುವಂತ, ಸರ್ಟಿಫೈ ಮಾಡುವಂತ ಕಮಿಟೀಸ್. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಇಸ್ ಫೋರಮ್ಸ್. ವಾಟ್ ಆಕ್ಚುಲಿ ಈಸ್ ಅ ಫೋರಮ್? ಇಲ್ಲೊಂದು ಪ್ಯಾರಾಗ್ರಾಫ್ ನಾಗ ಫೋರಮ್ ಅಂದ್ರೆ ಏನು ಅಂತ ಕೊಟ್ಟಾರ ನೋಡ್ರಿ. ಇಫ್ ಯು ರೀಡ್ ಇಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ರೀಡ್ ದಿಸ್ ಪ್ಯಾರಾಗ್ರಾಫ್, ಓದ್ರಿ ನೋಡೋಣ. I think it's visible to everyone. ಎಲ್ಲರಿಗೂ ಕಾಣಿಸ್ತೈತಲ್ಲ? Is it visible to everyone? ಕಾಣಿಸ್ತಿದ್ರೆ ಕೈ ಎತ್ರಿ. Is it visible to everyone? Okay, start reading. ಈ ಪ್ಯಾರಾಗ್ರಾಫ್ ಓದ್ರಿ, ಫೋರಮ್ಸ್.
ಕಂಪ್ಲೀಟ್ ಆಯ್ತಾ ಓದೋದು? ಫಾಸ್ಟ್ ಕಂಪ್ಲೀಟ್ ಆದವರು ಕೈ ಎತ್ರಿ. Those who have completed, please raise your hands. ಓದುದ್ ಮುಗ್ದಿದ್ರೆ raise your hands. Only this much. ಇಷ್ಟೇ ಫೋರಮ್ಸ್ ಅಂತ ಹೇಳಿ ಏನದಲ್ಲ ಅದಿಷ್ಟೇ. ಇದು ಒಂದೇ ಪ್ಯಾರಾಗ್ರಾಫ್. Those who have completed reading can just raise their hands. Okay, can anybody tell me what is given in that particular paragraph? ಯಾರ್ಯಾರು ಓದಿರಲ್ಲ? Yes, can anybody briefly tell me what is given in that particular paragraph? ಯಾರ್ಯಾರು ಹೇಳ್ತೀರಿ? Will anybody tell me what is given in that paragraph quickly? Yes, Arfat, what is given in that particular paragraph? ನಮ್ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿ ಅದು ಬಹಳ ಫಾಸ್ಟ್ ಮೂವ್ ಆಗತ್ತದ, ಡೆವಲಪ್ ಆಗತ್ತದ. ಸೊ ಅದು ಸ್ಟ್ಯಾಂಡರ್ಡೈಸ್ ಕಮಿಟಿ ಏನ್ ಮೇಡಮ್, ಅದು ಬೈ ನ್ಯಾಚುರಲಿ ಅದು ಸ್ಲೋ ಮೂವ್ ಆಗತ್ತದ ಮೇಡಮ್. ಸೊ ಅದರಿಂದ ನಾವು ಟೆಲಿಕಮ್ಯುನಿಕೇಶನ್ ಅದು ಹ್ಯಾಂಡಲ್ ಮಾಡಕ್ ಆಗತ್ತಿಲ್ರಿ ಮೇಡಮ್. ಸೊ ಅಟ್ ದಟ್ ಟೈಮ್ ಅವರು ಒಂದು ಕಮಿಟಿ, ಅದು ಇಂಟರೆಸ್ಟೆಡ್ ಕಮಿಟಿ ಕಾರ್ಪೊರೇಷನ್ ಮೇಡಮ್, ಫೋರಮ್ಸ್ ಅಂತ ಇದು ಡೆವಲಪ್ ಮಾಡ್ತಾರೆ ಮೇಡಮ್. ಅದು ಎದಕ್ ಯೂಸ್ ಅಂದ್ರೆ ಮೇಡಮ್, ಹೊಸ ಟೆಕ್ನಾಲಜಿ ಬರ್ತಾವ ನೋಡ್ರಿ ಮೇಡಮ್, ಅದಕ್ಕೆ ಟೆಸ್ಟ್ ಮಾಡೋದು, ಸೊ ಅದಕ್ಕೆ ಎವ್ಯಾಲ್ಯೂಯೇಟ್ ಮಾಡೋದು, ಅದ ಕೆಲಸ ಫೋರಮ್ಸ್ ಅಂತ ಮಾಡ್ತಿದ್ದಾರೆ ಮೇಡಮ್. ಅಂದ್ರೆ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿಗೆ ಈಸಿಲಿ ಹ್ಯಾಂಡಲ್ ಮಾಡುತ್ತಾರೆ ಮೇಡಮ್ ಫೋರಮ್ಸ್. Okay. What he said is right. The development in telecommunication world, what we call it as a data communication ಒಳಗಡೆಗೆ ಡೆವಲಪ್ಮೆಂಟ್ ಇಷ್ಟು ಸ್ಪೀಡ್ ಆಗಿ ಆಗ್ಲಿಕ್ಕತ್ತಾವಲ್ಲ, ದಿನಕ್ಕೆ ಒಂದಲ್ಲ ಎಷ್ಟೋ ಟೆಕ್ನಾಲಜೀಸ್ ಬರ್ಲಿಕ್ಕತ್ತಾವ. ಈ ಏನ್ ಸ್ಟ್ಯಾಂಡರ್ಡ್ ಕ್ರಿಯೇಷನ್ ಕಮಿಟೀಸ್ ಅದಾವಲ್ಲ, ಅವು ಪ್ರೊಸೀಜರಲ್ ಬಾಡೀಸ್ ಅದಾವ. ನಾನು ಮೊದ್ಲೇ ಹೇಳಿದೆ ನಿಮಗ, ದೇ ವರ್ಕ್ ಇನ್ ಅ ಫಾರ್ಮ್ಯಾಟ್ ಪ್ರೊಸೀಜರ್. ಇದೇ ರೀತಿ ಆಗ್ಬೇಕು, ಫಸ್ಟ್ ಒಬ್ರಿಗೆ ಟೆಸ್ಟ್ ಮಾಡ್ಬೇಕು, ಆಮೇಲೆ ಅವ್ರದ್ದಾದ್ಮೇಲೆ ಹೈಯರ್ ದವ್ರಿಗೆ ಕೊಡ್ತಾರ, ಆಮೇಲೆ ಅಲ್ಲಿಂದ ಅಪ್ರೂವಲ್ ಸಿಗ್ಬೇಕು, ಆಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಇಶ್ಯೂ ಆಗ್ಬೇಕು, ದೆನ್ ಇಟ್ ವಿಲ್ ಬಿ ಗಿವನ್ ಆಸ್ ಅ ಸ್ಟ್ಯಾಂಡರ್ಡ್ ಅಂತೇಳಿ ಎಕ್ಸೆಪ್ಟ್ ಮಾಡ್ಕೊಂತಾರ, ರೈಟ್? ಸೊ ಈ ಎಲ್ಲಾ ಪ್ರೊಸೀಜರಿಗೆ ಟೈಮ್ ಬಹಳ ತಗೊಂತೈತಿ. ಒಂದ್ ಯಾವ್ದೋ ಒಂದು ಟೆಕ್ನಾಲಜಿ, ಒಂದ್ ಯಾವ್ದೋ ಪ್ರಾಡಕ್ಟ್ ಗೆ ಸ್ಟ್ಯಾಂಡರ್ಡ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ದೇ ಆರ್ ಗೋಯಿಂಗ್ ಟು ಟೇಕ್ ಅ ಲಾಂಗ್ ಟೈಮ್. ಈ ಸ್ಟ್ಯಾಂಡರ್ಡ್ ಕ್ರಿಯೇಟಿಂಗ್ ಕಮಿಟೀಸ್ ಗೆ ಟೈಮ್ ಬಹಳ ಬೇಕಾಗ್ತೈತಿ. ನಾವ್ ಒಂದು ಪ್ರಾಡಕ್ಟ್ ದ ಸ್ಟ್ಯಾಂಡರ್ಡೈಸೇಷನ್ ಸೆಟ್ ಮಾಡೋದ್ರೊಳಗೆ 100 ಪ್ರಾಡಕ್ಟ್ ಡೆವಲಪ್ ಆಗ್ಬಿಡ್ಲಿಕ್ಕತ್ತಾವ, ಅಥವಾ 100 ಟೆಕ್ನಾಲಜೀಸ್ ಹೊಸ ಬರ್ಲಿಕ್ಕತ್ತಾವ. ಅದರಿಂದಾಗಿ ಪ್ರಾಬ್ಲಮ್ ಆಗ್ಲಿಕ್ಕತ್ತೈತಿ. So what they are doing is forum. What actually is a forum? Forum is again a group, or what you call it as a committee of a people who are interested in the similar area.
ಯಾರಿಗೆ ಒಂದೇ ಸಬ್ಜೆಕ್ಟ್ ಒಳಗ ಅದೇ ಸಬ್ಜೆಕ್ಟ್ ಒಳಗೆ ಇಂಟ್ರೆಸ್ಟ್ ಇರ್ತೈತಿಲ್ಲ ಅಂತವ್ರು ಏನು ಒಂದು ಗ್ರೂಪ್ ಮಾಡ್ಕೊಂತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಫೋರಮ್ಸ್ ಅಂತ ಕರೀತಾರೆ. ದೇ ಡಿಸ್ಕಸ್ ಅಬೌಟ್ ದ ಸೇಮ್ ಥಿಂಗ್. ನನ್ಗೆ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಅದ ಅದೇ ಸೇಮ್ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದ್ದವ್ರು ಒಂದ್ 10 ಮಂದಿ ಕೂಡಿ ನಾವೊಂದು ಗ್ರೂಪ್ ಫಾರ್ಮ್ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಫೋರಮ್. ಸೊ ಎಲ್ಲಾದ್ರೊಳಗುನು ಈಗ ಟೆಲಿಕಮ್ಯುನಿಕೇಶನ್ ಒಳಗೆ ಬೇರೆ ಬೇರೆ ಪಾರ್ಟ್ಸ್ ಬರ್ತಾವ. ಸೊ ದೇರ್ ವಿಲ್ ಬಿ ಮೆನಿ ಫೋರಮ್ಸ್. ಒಂದೇ ಕಮಿಟಿ ಬದಲಿಗೆ ಬೇರೆ ಬೇರೆ ಫೋರಮ್ಸ್ ಫಾರ್ಮ್ ಆದ ತಕ್ಷಣ ಏನಾಗ್ಬಿಡ್ತೈತಿ, ದ ವರ್ಕ್ ವಿಲ್ ಬಿ ಕ್ಯಾರಿಡ್ ಔಟ್ ಇನ್ ಅ ಫಾಸ್ಟರ್ ಮ್ಯಾನರ್. ಅವ್ರ ಹೊಸ ಟೆಕ್ನಾಲಜಿ ಅಥವಾ ಹೊಸ ಪ್ರಾಡಕ್ಟ್ ಬಂದ ತಕ್ಷಣ ಅದು ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬೇಸ್ಡ್ ಇರ್ತೈತ್ಲಾ ಆ ಫೋರಮ್ದವ್ರು ಅದನ್ನ ತಗೊಂತಾರ, ಟೆಸ್ಟ್ ಮಾಡ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರ. ಓಕೆ ಕರೆಕ್ಟ್ ಇತ್ತು ಅಂತಂದ್ರೆ ಇಟ್ ವಿಲ್ ಬಿ ಎಕ್ಸೆಪ್ಟೆಡ್ ಆಸ್ ಅ ಸ್ಟ್ಯಾಂಡರ್ಡ್ ಅಂಡ್ ಇಟ್ ವಿಲ್ ಬಿ ಪಬ್ಲಿಷ್ಡ್ ಆಸ್ ಅ ಸ್ಟ್ಯಾಂಡರ್ಡ್. ಇದರಿಂದಾಗಿ ಕೆಲಸ ಏನಾಗ್ಲಿಕ್ಕತ್ತಾವ, ಫಾಸ್ಟ್ ಆಗ್ಲಿಕ್ಕತ್ತೈತಿ. ಟೆಕ್ನಾಲಜಿಗೆ ಮತ್ತು ಪ್ರಾಡಕ್ಟಿಗೆ ಎಕ್ಸೆಪ್ಟೆನ್ಸ್ ಏನದಲ್ಲ ಜಲ್ದಿ ಜಲ್ದಿ ಸಿಗ್ಲಿಕ್ಕತ್ತೈತಿ. ದಟ್ ಈಸ್ ವಾಟ್ ಈಸ್ ದ ವರ್ಕ್ ಆಫ್ ಫೋರಮ್ಸ್. ಇಸ್ ಇಟ್ ಕ್ಲಿಯರ್? Is it clear? ತಿಳಿತೋ ಇಲ್ವೋ? At least say yes or no, raise your hands. ಯಾರು ಓದಿರೋ ಇಲ್ಲೋ ಅಂತ ಹೇಳ್ದಾಗ ಕೈ ಎತ್ತಾರಲ್ಲ, ಈಗೂ ಅಷ್ಟೇ ಜನದ ಕೈ ಎತ್ತಿದ್ದದ. ಉಳಿದವ್ರೆಲ್ಲಾರು ಏನ್ ಮಾಡ್ಲಿಕ್ಕತ್ತೀರಿ? And lastly you have is regulatory agencies. Regulatory agencies ಅಂತಂದ್ರೆ these are the government bodies. These are the government agencies which are going to set the standards. ಎಲ್ಲ ಕೂಡ ಇಲ್ಲೇನಿಟ್ಟವು, ಹೈಯರ್ ಒಂದು ಗೌರ್ಮೆಂಟ್ ದವರು ತಮ್ಮದೇ ಆದಂತ ಒಂದು ಅಥಾರಿಟಿವ್ ಬಾಡಿನ ಕ್ರಿಯೇಟ್ ಮಾಡಿರ್ತಾರ. ಆ ಬಾಡಿ ಎಲ್ಲಾನು ಚೆಕ್ ಮಾಡ್ಕೊಂತ ಇರ್ತೈತಿ. ಸೊ ಸಚ್ government bodies are called as regulatory agencies. They are going to have rules and regulations set, and they are going to see that they are in the same way followed by everyone. ಅದು ಯಾವ ರೀತಿಯಾದಂತ ರೂಲ್ಸ್ ರೆಗ್ಯುಲೇಷನ್ಸ್ ಒಂದ್ ಯಾವ್ದೋ ಟೆಕ್ನಾಲಜಿ ಹಿಂಗ ಅಂತ ಹೇಳಿ ಹಾಕಿದ್ರೆ ಅದೇ ರೀತಿ ವರ್ಕ್ ಆಗ್ತೈತೋ ಇಲ್ಲೋ ಅನ್ನೋದನ್ನ ನೋಡ್ತಾರೆ. ಇಲ್ಲಿ ಒಂದು US ಇದನ್ನ ಕೊಟ್ಟಾರ, ಯುನೈಟೆಡ್ ಸ್ಟೇಟ್ ಗವರ್ಮೆಂಟ್ ಏಜೆನ್ಸಿ ಹೆಸರು ಕೊಟ್ಟಾರ, ಫೆಡರಲ್ ಕಮ್ಯುನಿಕೇಶನ್ ಕಮಿಷನ್. It is one of the government agencies of United States of America. Okay, and there is one announcement to make. From tomorrow, your classes will start from 10 o'clock instead of 9, and they will end at 1 instead of 12. 10 to 11, 11 to 12, and 12 to 1. ಯಾಕಂದ್ರೆ 10 o'clock ತನಕ ಕೆಲವೊಂದಿಷ್ಟು ಮಂದಿ ಬಿಸ್ನೆಸ್ ಇದ್ದವರು ಅಥವಾ ಮನಿಯೊಳಗೆ ಒಬ್ಬೊಬ್ಬರೇ ಇದ್ದವ್ರಿಗೆ ಯು ಹ್ಯಾವ್ ಟು ಗೋ ಔಟ್ ಬಿಫೋರ್ 10. ಅದರಿಂದಾಗಿ ಫಸ್ಟ್ ಅವರ್ದ ಅಟೆಂಡೆನ್ಸ್ ಕಡಿಮೆ ಆಗ್ಲಿಕ್ಕತ್ತದ ಅನ್ನೋ ಇಂಟೆನ್ಷನ್ ದಿಂದ ಕ್ಲಾಸ್ ಟೈಮಿಂಗ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. from 10 to 11, 11 to 12, and 12 to 1.